ಸಿಕ್ಕಾಪಟ್ಟೆ ಡಿಮ್ಯಾಂಡಲ್ಲಿ ಇರುವಂಥ ಪಫ್ ಶೀಟ್ಗಳು. ಕಲರ್ಸ್ ಒಂದ್ಸಲ ಹೇಳ್ಕೊ ಬಂದ್ಬಿಡಿ ನಮಗೆ. ಫಸ್ಟ್ ಕಲರ್ ಬಂದು ಮಿಸ್ಟ್ ಗ್ರೀನ್, ಸೆಕೆಂಡ್ ಒಂದು ಬ್ರಿಕ್ ರೆಡ್, ಸ್ಕೈ ಬ್ಲೂ, ಡಾರ್ಕ್ ಗ್ರೇ, ಆಫ್ ವೈಟ್, ಕ್ವಾಲಿಫೈಡ್ ಗ್ರೀನ್. 0.40 mm ಥಿಕ್ನೆಸ್ ಇರುತ್ತೆ. ಬಾಟಮ್ ಬಂದು ಮೆಟಲ್ ಶೀಟ್ ಸಿಗುತ್ತೆ ನಿಮಗೆ. ತಿರ್ಗಾ ಇದನ್ನ ಯೂಸ್ ಮಾಡಿದ್ರೆ ನಿಮಗೆ ಸೌಂಡ್ ಅವೆಲ್ಲ ಏನು ಬರಲ್ಲ. UPVC ಶೀಟ್ ನೀವು ಕಂಪ್ಲೀಟ್ ನೋಡ್ತಿರ್ಬೋದು ವೀಕ್ಷಕರೇ ಯಾವ ತರ ಇದೆ. ಸೊ ಈ ತರ ಇರುತ್ತೆ. ಸೊ ಡಸ್ಟ್ ಪ್ರೂಫ್ ಅನ್ಬೋದು, ಇನ್ನೊಂದು ಫೈರ್ ಪ್ರೂಫ್ ಅನ್ಬೋದಾ. ಆರೆಂಜ್ ಇದೆ, ಕೆಳಗಡೆ ಕೂಡ ವೈಟ್ ಬರುತ್ತೆ ನೋಡಿ, ಮುರಿದೋಗಲ್ಲ ತಾನೆ? ಇಲ್ಲ ನೋಡ್ಲಾ ಎತ್ತಾಕಿ ಒಂದ್ಸಲಿ. ಎತ್ತಾಕಿ ನೋಡಿ ಸರ್. ಹಾಯ್ ನಮಸ್ತೆ ಎಲ್ರಿಗೂ, ಮತ್ತೊಂದು ವಿಡಿಯೋಗೆ ಸ್ವಾಗತ. ವೀಕ್ಷಕರೇ, ನಾನು ಇವತ್ತು ಬಂದಿರೋದು ವಿರಾಟ್ ಇಂಡಸ್ಟ್ರಿಗೆ ಬಂದಿದ್ದೀನಿ. ಏನಪ್ಪ ಈ ಥರ ಎಲ್ಲ ತೋರಿಸ್ತಾ ಇದ್ದೀರಾ ಸರ್ ಅಂತ ಅನ್ಕೋಬೋದು. ಸೊ ಇಲ್ಲಿ ನೀವು ನೋಡ್ತಿರುವಂಥದ್ದು ಪಫ್ ಶೀಟು. ಇವಾಗ ಸಿಕ್ಕಾಪಟ್ಟೆ ಡಿಮ್ಯಾಂಡಲ್ಲಿ ಇರುವಂಥ ಪಫ್ ಶೀಟ್ಗಳು. ಮತ್ತೆ ಇಲ್ಲಿ ನಿಮಗೆ ವಾಲ್ ಪ್ಯಾನೆಲ್ ಕೂಡ ಸಿಗುತ್ತೆ ವೀಕ್ಷಕರೇ. ಸೊ ಪ್ರೊಡಕ್ಷನ್ ಬಂದ್ಬಿಟ್ಟು ಇನ್ಹೌಸಲ್ಲೇ ಬರುತ್ತೆ. ಸೊ ಇಂಚಿಂಚು ಮಾಹಿತಿನ ನಿಮಗೆ ತೋರಿಸ್ಕೊಡ್ತೀನಿ ಯಾವ್ಯಾವ ಥರ ರೆಡಿ ಆಗುತ್ತೆ. ಸೊ ಒಳ್ಳೆ ಡೀಟೇಲ್ ಆಗಿ ನಾವು ಮಾತಾಡೋಣ. ಫಸ್ಟ್ ಸರ್ ಇದ್ದಾರೆ, ಅವ್ರನ್ನ ಮಾತಾಡ್ಕೊಂಡು ನಾವು ಶುರು ಮಾಡೋಣ. ಚೇತನ್ ಅವರೇ ಹಾಯ್, ಹೇಗಿದ್ದೀರಾ? ಚೆನ್ನಾಗಿದೆ ಚೇತನ್ ಅವರೇ, ನಾವು ಇವತ್ತು ನೋಡ್ತಿರುವಂಥದ್ದು ಪಫ್ ಶೀಟ್ಗಳೆಲ್ಲ ನೋಡ್ತಾ ಇದ್ದೀನಿ. ಹೌದು. ಓಕೆ, ಯಾವ್ಯಾವ ಥರ ಪಫ್ ಶೀಟ್ಗಳಿದೆ ನಿಮ್ಮ ಹತ್ರ? ಇಲ್ಲಿ ರೂಫ್ ಶೀಟ್ ಇದೆ, ಪಫ್ ರೂಫ್ ಶೀಟ್ ಇದೆ, ಮತ್ತೆ ಪಫ್ ವಾಲ್ ಪ್ಯಾನಲ್ ಸಿಗ್ತವೆ ಸರ್ ನಿಮಗೆ. ಓಕೆ, ಇದು ಪಫ್ ಶೀಟ್ ಅಂತ ಹೇಳಿದ್ರೆ ಅದು ಎಲ್ಲೆಲ್ಲಿ ನಾವು ಯೂಸ್ ಮಾಡ್ಬೋದು ಅಂತ ಸ್ವಲ್ಪ ಹೇಳಿ ನಮಗೆ. ನಾರ್ಮಲ್ ಆಗಿ ಇವಾಗ ನೀವು ರೆಸಿಡೆನ್ಷಿಯಲ್ಗೂ ಯೂಸ್ ಮಾಡ್ಬೋದು, ಮತ್ತೆ ಇಂಡಸ್ಟ್ರಿಯಲ್ ವೈಸ್ ತಗೋಬಹುದು, ಇಲ್ಲ ಕಮರ್ಷಿಯಲ್ಗೂ ಯೂಸ್ ಮಾಡ್ಕೋಬಹುದು. ಇವಾಗ ಹಳೆ ಕಾಲದಲ್ಲಿ ಹಂಚ್ಗಳೆಲ್ಲ ಹಾಕ್ತಿದ್ರು ಮೇಲ್ಗಡೆ, ಸೊ ಅಲ್ಲೆಲ್ಲ ಯೂಸ್ ಮಾಡ್ಬೋದು. ಯೂಸ್ ಮಾಡ್ಬೋದು ಸರ್. ಈ ಅಂಗಡಿಗಳಿಗೆಲ್ಲ ಸ್ಲೋಪ್ ಎಲ್ಲ ಮಾಡಿಸ್ತಾರೆ, ಇದು ಮೆಟಲ್ ಅಲ್ಲಿ ಬರುತ್ತೆ ಇವಾಗ. ಹೌದು ಹೌದು, ಅದನ್ನು ಯೂಸ್ ಮಾಡ್ಬೋದಾ? ಇದನ್ನ ಯೂಸ್ ಮಾಡ್ಬೋದು. ಎಷ್ಟು ವರ್ಷವರೆಗೂ ಬರುತ್ತೆ? ವರ್ಷ ಬಂದು ಆಲ್ಮೋಸ್ಟ್ 25 years ವರೆಗೂ ಬರುತ್ತೆ ಸರ್. 25 ವರ್ಷ ಬರುತ್ತಾ? 25 ವರ್ಷವರೆಗೂ ಏನೂ ಆಗಲ್ಲ. ಏನೂ ಆಗಲ್ಲ. ಸೊ ಯಾವ್ಯಾವ ತರ ಒಂದು ತೋರ್ಸ್ಕೊಂಡ್ ಬಂದ್ಬಿಡೋಣ. ಹೌದು ಬನ್ನಿ. ಸೊ ವೀಕ್ಷಕರ, ಸೊ ಇಲ್ಲಿ ನೋಡ್ತಿರ್ಬೋದು ಕಂಪ್ಲೀಟ್ ನಿಮಗೆ ಒಂದೊಂದೊಂದೊಂದು ಕಲರ್ ಇದೆ. ಕಲರ್ಸ್ ಒಂದ್ಸಲ ಹೇಳ್ಕೊ ಬಂದ್ಬಿಡಿ ನಮಗೆ ಯಾವ್ಯಾವ ಕಲರ್ಸ್ ಇದೆ. ಫಸ್ಟ್ ಕಲರ್ ಬಂದು ಮಿಸ್ಟ್ ಗ್ರೀನು. ಓಕೆ. ಸೆಕೆಂಡ್ ಒಂದು ಬ್ರಿಕ್ ರೆಡ್. ಸರಿ. ಇನ್ನೊಂದು ನೆಕ್ಸ್ಟ್ ಸ್ಕೈ ಬ್ಲೂ. ಸ್ಕೈ ಬ್ಲೂ. ಇನ್ನೊಂದು ಡಾರ್ಕ್ ಗ್ರೇ. ಡಾರ್ಕ್ ಗ್ರೇನ ಇದು? ಹೌದು. ಓಕೆ. ಇದು ಆಫ್ ವೈಟ್. ಆಫ್ ವೈಟ್. ಓಕೆ. ಇದು ಕ್ವಾಲಿಫೈಡ್ ಗ್ರೀನ್. ಓಕೆ. ಇದೇನು ನೋಡ್ತಾ ಇದ್ದೀನಿ? ಅದು ವಾಲ್ ಪ್ಯಾನಲ್ ಸರ್. ಇದು ಥಿಕ್ನೆಸ್ ಅಂತ ಬಂದಾಗ ಎಷ್ಟು mm ವರೆಗೂ ಏನೋ ಬರುತ್ತಾ? ಎಷ್ಟು? 30 mm ಇಂದ ನಿಮಗೆ 120 mm ವರೆಗೂ ಸಿಗುತ್ತೆ ಸರ್. ಇದು ಹೇಗೆ ರೆಡಿ ಆಗುತ್ತೆ? ರೆಡಿ ಆಗೋದು ಬಂದು ಮಿಡಲ್ ಅಲ್ಲಿ ಪಾಲಿಯುರಿಥಿನ್ ಫೋಮ್ ಬರುತ್ತೆ. ಸರಿ. ಮೇಲೆ ಬಂದು ಟಾಪ್ ಬಂದು 0.40 mm ಥಿಕ್ನೆಸ್ ಇರುತ್ತೆ. ನಿಮಗೆ ಈ ಟಾಪ್ ಶೀಟ್ ನೋಡ್ತಿದ್ದೀರಲ್ಲ, ಈ ಟಾಪ್ ಶೀಟ್ ಇದು 0.40 mm ಥಿಕ್ನೆಸ್ ಇರುತ್ತೆ. ಬಾಟಮ್ ಬಂದು ಮೆಟಲ್ ಶೀಟ್ ಸಿಗುತ್ತೆ ನಿಮಗೆ. ತಿರ್ಗಾ ಓಕೆ. ಕಸ್ಟಮೈಸ್ ಕೂಡ ಆಪ್ಷನ್ ಇದೆ ಇದರಲ್ಲಿ. ಕಸ್ಟಮೈಸ್ ಲೆಂತ್ ಎಷ್ಟು ಬೇಕು ನಮಗೆ ಅಷ್ಟು ಬೇಕಾದ್ರೆ ಸಿಗುತ್ತಾ? ಸಿಗುತ್ತೆ ಸರ್. ಇದು ಆರ್ಡರ್ ಕೊಟ್ಟರೆ ಯಾವ ಥರ ಕೊಡ್ತಾರೆ ನೀವು? ಎಷ್ಟು ದಿನ ಟೈಮ್ ತೊಗೊಂತೀರಾ? ಆರ್ಡರ್ ಕೊಟ್ಟ ಮೇಲೆ 3 to 4 days ಆಗುತ್ತೆ ಸರ್. 3 to 4 days ಬರುತ್ತೆ. ಅಂದ್ರೆ ನಾವು ಇಲ್ಲೇ ಬಂದು ಆರ್ಡರ್ ಕೊಡ್ಬೇಕಾ? ಯಾವ ಥರ ನಿಮ್ದೇನೋ ಆಫೀಸ್? ಇಲ್ಲೇ ಬಂದು ಆರ್ಡರ್ ಕೊಡಬೇಕು ಅಂತ ಏನಿಲ್ಲ. ಲಕ್ಷ್ಮಣ್ ಸರ್ಕಲ್ ಅಲ್ಲಿ ನಮ್ದು ಬ್ರಾಂಚ್ ಆಫೀಸ್ ಇದೆ. ಓಕೆ. ಮತ್ತೆ ಕೊಯಂಬತ್ತೂರಲ್ಲಿ ನಿಮಗೆ ಔಟ್ಲೆಟ್ ಸಿಗುತ್ತೆ, ಫ್ಯಾಕ್ಟ್ರಿ ಔಟ್ಲೆಟ್. ಮತ್ತೆ ಹೊಸೂರಲ್ಲಿ ಬಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ 2 ಯೂನಿಟ್ ಇದೆ. ಓಕೆ. ಕಂಪ್ಲೀಟ್ ಪ್ರೊಡಕ್ಷನ್ ಎಲ್ಲ ಇಲ್ಲೇ ಆಗೋದು? ಹೌದು, ಇನ್ಹೌಸಲ್ಲೇ ರೆಡಿ ಆಗುತ್ತೆ. ಹೌದು. ಓಕೆ. ಇವಾಗ ಇದನ್ನ ಎಷ್ಟೊತ್ತು ತೊಗೊಂತೀರಾ ರೆಡಿ ಆಗೋಕ್ಕೆ? ನಾರ್ಮಲ್ ಆಗಿ ಅರೌಂಡ್ 10 minutes ಆಗುತ್ತೆ ಸರ್. ಒಂದು 10 ನಿಮಿಷ ಬೇಕು. 10 ನಿಮಿಷದಲ್ಲಿ ರೆಡಿ ಆಗೋದಕ್ಕೆ. ಓಕೆ. ಇವಾಗ ನಾವು ಆರ್ಡರ್ ಕೊಟ್ವಪ್ಪ, ಒಂದು ಮನೆಗೆ ಇಲ್ಲ ಒಂದು ಜಾಸ್ತಿ ಒಂದು ಕಮರ್ಷಿಯಲ್ ಪರ್ಪಸ್ ಬೇಕು, ಎಷ್ಟು ದಿನದಲ್ಲಿ ಕೊಡೋಕ್ಕಾಗುತ್ತೆ ನಿಮಗೆ? ಅದೇ 3 to 4 days. 3 to 4 ಡೇಸಲ್ಲಿ ಡೆಲಿವರಿ ಕೊಡ್ತಾ? ಡೆಲಿವರಿ ಬಗ್ಗೆ ಒಂದು ಸ್ವಲ್ಪ ಹೇಳ್ಬಿಡಿ, ಯಾವ ಥರ ಡೆಲಿವರಿ ಬಂದು ಆಲ್ ಓವರ್ ಇಂಡಿಯಾ ಡೆಲಿವರಿ ಕೊಡ್ತಿದ್ರಿ. ಓಕೆ. ಡೆಲಿವರಿ ಚಾರ್ಜಸ್ ಸಪ್ರೇಟ್ ಇರುತ್ತೆ. ಡೆಲಿವರಿ ಚಾರ್ಜಸ್ ಸಪ್ರೇಟ್ ಇರುತ್ತಾ? ಓಕೆ. ಆಲ್ ಓವರ್ ಇಂಡಿಯಾ ಸಪ್ಲೈ ಇದೆ? ಹೌದು. ಸೂಪರ್ ಅಲ್ಲ ಸರ್, ನೋಡುವಲ್ಲ. ಸೊ ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಕೂಡ ಇದೆ. ನಮ್ಮ ವಿಡಿಯೋ ನೀವು ನೋಡ್ತಾ ಇದ್ರೆ ಎಲ್ಲಿಂದ ಬೇಕಾದ್ರೆ ತರಿಸ್ಕೋಬೋದು. ಇಲ್ಲ ನೀವು ಒಂದ್ಸಲಿ ಬಂದು ಒಂದ್ಸಲಿ ನೋಡ್ತೀರಾ, ಇಲ್ಲಿ ಬರೋದು ಅಲೌಡ್ ಇದೆಯಾ ಸರ್? ಇಲ್ಲಿ ಇವಾಗ ನಮ್ಮ ವಿಡಿಯೋ ನೋಡ್ಕೊಂಡು ಬರ್ತಾರೆ ಅಂದ್ಕೊಳ್ಳಿ, ಇಲ್ಲಿ ಒಂದ್ಸಲಿ ಬಂದು ನೋಡ್ತಾರೆ ಅಂದ್ಕೊಳ್ಳಿ, ಬರ್ಬೋದಾ? ಆಫೀಸ್ಗೆ ಬರ್ಬೇಕಾ? ಬರ್ಬೋದು ಸರ್. ಅದೇ ಡೈರೆಕ್ಟಾಗಿ ಬಂದು ವಿಸಿಟ್ ಮಾಡ್ಬೋದಾ? ಮಾಡ್ಬೋದು. ಓಕೆ. ಡೈರೆಕ್ಟಾಗಿ ನೀವು ಬಂದು ವಿಸಿಟ್ ಮಾಡ್ಬೋದು. ಮೆಟೀರಿಯಲ್ಲು ಯಾವ ಥರ ಇದೆ ಅಂತ ನೋಡ್ಬೋದು. ಸೊ ನಿಮಗೆ ಇದು 25 years ಡ್ಯೂರಬಿಲಿಟಿ ಬರುತ್ತೆ. ಸೊ ಏನು ಆಗಲ್ಲ ಅಂತ ಅನ್ಕೋಬೋದು. ಈಗ ತುಂಬ ಜನ ಮುಂಚೆ ಕಾಲದಲ್ಲಿ ಮೆಟಲಲ್ಲಿ ಯೂಸ್ ಮಾಡ್ತಾ ಇದ್ರು, ಮುಂಚೆ ಬರ್ತಾ ಇದ್ರು ಸಿಮೆಂಟಲ್ಲಿ ಯೂಸ್ ಮಾಡ್ತಾ ಇದ್ರು. ಅಂದರೆ ತುಂಬ ವೆಯ್ಟ್ ಇರ್ತಾ ಇತ್ತು, ಮತ್ತು ಕ್ರ್ಯಾಕ್ ಬಿಡೋವಂಥದ್ದು ಸಮಸ್ಯೆಗಳು ಬರ್ತಾ ಇತ್ತು. ಇದೆಲ್ಲ ಆ ಥರ ಏನು ಸಮಸ್ಯೆ ಏನಾದ್ರು ಬರುತ್ತಾ ಯೂಸ್ ಮಾಡ್ತಾ ಏನಾದರೂ? ಇವಾಗ ನೀವು ಮೆಟಲ್ ಶೀಟ್ ಯೂಸ್ ಮಾಡಿದ್ರೆ ಮಳೆ ಬಂತು. ಹೌದು. ಮಳೆ ಬಂದಾಗ ನಿಮಗೆ ಈ ಸೌಂಡು ಅದೆಲ್ಲ ತುಂಬ ಬರುತ್ತೆ. ಹೌದಾ? ಇದನ್ನ ಯೂಸ್ ಮಾಡಿದ್ರೆ ನಿಮಗೆ ಸೌಂಡ್ ಅವೆಲ್ಲ ಏನೂ ಬರಲ್ಲ ಸರ್. ಅಂದರೆ ಮಳೆಗಾಲದಲ್ಲೂ ಏನೂ ಆಗಲ್ಲ, ಬೇಸಿಗೆಗಾಲ ಇದ್ರೂ ಆ ಥರ ಏನೋ ಸಮಸ್ಯೆ ಏನು ಬರಲ್ಲ? ಹೀಟ್ ಇಶ್ಯೂ ಅಂತೂ ಬರೋದೇ ಇಲ್ಲ ನಿಮಗೆ. ಹೀಟ್ ಇಶ್ಯೂ ಬರಲ್ಲ ನಿಮಗೆ. ಓಕೆ. ಮತ್ತು ಇದು ಯಾವ ಥರ ಸರ್? ಇದು ಅಕಸ್ಮಾತ್ ಏನೋ ಫೈರು ಆ ಥರ ಏನೋ ಆಯಿತು ಅಂತ ಹೇಳಿದ್ರೆ ಏನಾದರೂ ಆಗ್ಬೋದಾ? ಆ ಥರ ಏನೂ ಇಲ್ಲ? ಅದೆಲ್ಲ ಏನೂ ಆಗೋದು, ಯಾಕಂದರೆ ಇದು ಕಂಪ್ಲೀಟ್ ನಿಮಗೆ ಮೇಲೆ ಬರೋದು ಮೆಟಲಲ್ಲಿ. ಹೌದು. ಓಕೆ. ಸೊ ವೀಕ್ಷಕರೇ, ಪಫ್ ಶೀಟ್ಗಳು ಸಿಕ್ಕಾಪಟ್ಟೆ ಡಿಮ್ಯಾಂಡಲ್ಲಿ ಇರುವಂಥ ಇವಾಗ ಮೆಟೀರಿಯಲ್ಲು. ಸೊ ಇನ್ಹೌಸು ಗೋಡಾನಲ್ಲಿ ನೀವು ನೋಡ್ತಿರ್ಬೋದು, ಆಲ್ಮೋಸ್ಟ್ ಎಲ್ಲ ನಿಮಗೆ ಇಲ್ಲಿ ಪಫ್ ಶೀಟ್ಗಳೇ ಸಿಗುವಂಥದ್ದು. ನಿಮಗೆ ಇದರಲ್ಲಿ ಕಸ್ಟಮೈಸ್ ಆಪ್ಷನ್ ಕೂಡ ಇದೆ. ಲೆಂತು ನಿಮಗೆ ಸುಮಾರು ಲೆಂತ್ಗಳೇನಾದ್ರು ಬೇಕು ಅಂದರೆ ಲೆಂತ್ ಆಪ್ಷನ್ ಕೂಡ ಇದೆ. ಒಂದ್ಸಲಿ ಬಂದು ಫೀಲ್ ಮಾಡಿ. ಇನ್ನೊಂದು ವಾಲ್ ಪ್ಯಾನಲ್ ಬಗ್ಗೆ ಒಂದು ಸ್ವಲ್ಪ ನಮ್ಗೆ ಹೇಳ್ಬಿಡಿ, ಅದು ತೊಗೊಂಬಂದ್ಬಿಡ್ತೀನಿ ನಾನು.
ಇವಾಗ ನಾವು ನೋಡ್ತಿದೀವಲ್ಲ ಇದು ವಾಲ್ ಪ್ಯಾನೆಲ್ ಅಲ್ವಾ? ಹೌದು ಸರ್. ಎಲ್ಲಿ ಯೂಸ್ ಮಾಡ್ಬೋದು ಇದನ್ನ? ಇದು ನಾರ್ಮಲ್ ಆಗಿ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಯೂಸ್ ಮಾಡ್ತಾರೆ. ಇವಾಗ ಮನೆಗಳಿಗೆ ಬೇಕು ಅಂದ್ರೆ ಮನೆಗೆ ವಾಲ್ ತರಾನು ಯೂಸ್ ಮಾಡ್ಕೋಬಹುದು. ಹೌದು, ಅಷ್ಟೇ. ಅದು ಒಂದೆರಡು ಜಾಗದಲ್ಲಿ ಯೂಸ್ ಮಾಡ್ಬೋದು ಅಷ್ಟೇನಾ? ಇದು ಎಷ್ಟು mm ಇದು? ಇದು 50 mm ಇದೆ ಸರ್. ಇದು ಯಾವ ತರ ಜಾಯಿಂಟ್ ಬರುತ್ತಾ? ಇದು ಯಾವ ತರ ಜಾಯಿಂಟ್ ನಿಮ್ಗೆ ಓವರ್ಲ್ಯಾಪಿಂಗ್ ಟೈಪ್ ಬರುತ್ತೆ ಸರ್. ಈಗ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಯಾವ ತರ ಕಾಂಟ್ಯಾಕ್ಟ್ ಮಾಡಬೇಕು? ಅಲ್ಲಿ ವಿಡಿಯೋ ಅಲ್ಲಿ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ಸ್ ಇರುತ್ತೆ, ಅದಕ್ಕೆ ಕಾಲ್ ಮಾಡಿ ಸರ್. ಕಾಲ್ ಮಾಡ್ರೆ ನೀವು ಅದಕ್ಕೇನ ಸಮ್ ಡೀಟೇಲ್ಸ್, ಪಿಕ್ಚರ್ಸ್, ಫೋಟೋಸ್ ಅದೆಲ್ಲ ಕಾಲ್ ಮಾಡಿದಾಗ ಅವ್ರು ಕಳಿಸ್ತೀರಲ್ವಾ? ವೀಕ್ಷಕರೇ, ನಿಮಗೆ ಎಕ್ಸಾಕ್ಟ್ ನಾನು ಇವ್ರದೇ ಕಾಂಟ್ಯಾಕ್ಟ್ ನಂಬರ್ ಏನು ಬರ್ತಾ ಇದೆ ಸ್ಕ್ರೀನ್ ಮೇಲೆ ಅದನ್ನ ನಾನು ಕೊಟ್ಟಿರ್ತೀನಿ. ಸೊ ಎಂಕ್ವೈರಿ ಮಾಡಬೇಕು ಅಂತ ಹೇಳಿದ್ರೆ ಡಿಸ್ಪ್ಲೇನಲ್ಲಿ ಏನು ನಂಬರ್ ಬರ್ತಾ ಇದೆ ಕಾಲ್ ಮಾಡಿ ಎಂಕ್ವೈರಿ ಮಾಡಿ ಅಂತ ಹೇಳ್ತೀನಿ. ಸೊ ಇಲ್ಲ ನೀವು ಎಂಕ್ವೈರಿ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ನೀವು ಬಂದು ಇಲ್ಲಿ ಇನ್ಹೌಸ್ ಬೇಕಾದ್ರೆ ನೋಡ್ಬೋದು. ಇಲ್ಲ ಇವ್ರದ್ದೇನಾದ್ರೂ ಆಫೀಸ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ ಆಫೀಸ್ ಲೊಕೇಶನ್ ಕೊಟ್ಟಿರ್ತೀನಿ, ಬೇಕಾದ್ರೆ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ವೀಕ್ಷಕರೇ ಬನ್ನಿ ಸರ್, ಮ್ಯಾನುಫ್ಯಾಕ್ಚರಿಂಗ್ ಹೆಂಗೈತೆ ನೋಡಿಸ್ತೀನಿ ಒಳಗಡೆ. ಬನ್ನಿ ಸರ್, ಹೋಗೋಣ. ಸೊ ಇದೆಲ್ಲ ಪೂರ್ತಿ ಅದೇ ತುಂಬಿಸ್ಬಿಟ್ಟಿದ್ರಲ್ಲ? ಹೌದು ಸರ್. ಎಲ್ಲ ಪಪ್ಶೀಟೆ ಇವೆಲ್ಲ ಪೂರ್ತಿ ಅಲ್ವಾ? ಹೌದು. ಇವಾಗ ನಾನು ಇಷ್ಟೊಂದು ನೋಡ್ತಾ ಇದ್ದೀನಿ ಮೆಟೀರಿಯಲ್ಸ್. ಈಗ ಸಡನ್ಗೆ ಬಂದರು, ನಮಗೆ ಒಂದು ಸ್ವಲ್ಪ ಬಲ್ಕಾಗಿ ಕ್ವಾಂಟಿಟಿ ಬೇಕು ಅಂದರೆ ರೆಡಿ ಇರುತ್ತೋ ಸ್ಟಾಕು, ಅಥವಾ ಆರ್ಡ್ರ್ ಕೊಟ್ಟಾದ್ಮೇಲೆ ನೀವು ರೆಡಿ ಮಾಡ್ತೀರಾ? ರೆಡಿ ಸ್ಟಾಕ್ ಸಿಗಲ್ಲ ಸರ್. ನೀವು ಆರ್ಡರ್ ಕೊಟ್ಟ ಮೇಲೆ ನಾವು ಆ್ಯಕ್ಚುಲಿ ಮಾಡೋದು. ರೆಡಿ ಸ್ಟಾಕ್ ಇರಲ್ಲ? ರೆಡಿ ಸ್ಟಾಕ್ ಸಿಗಲ್ಲ. ಸೊ ಮುಂಚೆನೇ ಕಾಲ್ ಮಾಡಿ ಹೇಳಿದ್ರೆ ನೀವು ಅದನ್ನು ಆ್ಯಸ್ ಇಟ್ ಈಸ್ ಅವಾಗಲೇ ನೀವು ರೆಡಿ ಮಾಡ್ಕೊಡ್ತೀರಾ? ಹೌದು. ಓಕೆ ವೀಕ್ಷಕರೇ, ಈ ಥರ ಒಂದಿರುತ್ತೆ. ನಿಮಗೆ ಇನ್ ಕೇಸ್ ಏನಾದರೂ ಬೇಕು ಅಂದರೆ ಇಮಿಡಿಯೇಟ್ ಬೇಕು ಅಂತ ಹೇಳಿದ್ರೆ, ಇಲ್ಲ ನೀವು ಮನೆ ಕಟ್ತಾ ಇದ್ರೆ, ಇಲ್ಲ ಕಮರ್ಷಿಯಲ್ ಪರ್ಪಸ್ಸು, ಇಲ್ಲ ರೆಸಿಡೆನ್ಷಿಯಲ್ ಏನಾದರೂ ಏರಿಯಾಗಳಲ್ಲಿ ನೀವು ಏನಾದರೂ ಬೇಕು ಯೂಸ್ ಮಾಡಬೇಕು ಅಂತ ಬಂದಾಗ ಒಮ್ಮೆ ಒಂದ್ಸಲಿ ಕಾಲ್ ಮಾಡಿ ಆರ್ಡ್ರನ್ನ ಕೊಡಿ. ಯಾಕಂದರೆ ಇಲ್ಲಿ ನಿಮಗೆ ರೆಡಿ ಸ್ಟಾಕ್ಗಳು ಸಿಗಲ್ಲ. ಸೊ ಇಲ್ಲಿ ಬಂದರೆ ನಿಮಗೆ ಆರ್ಡ್ರ್ ಕೊಟ್ಟರೆ ಇವರು ನಿಮಗೆ ಮಾಡ್ಕೊಡ್ತಾರೆ. ಇವಾಗ ನಾವು ಪಪ್ ಶೀಟ್ ಒಂದು ಬಿಟ್ಟರೆ ಇನ್ಯಾವ್ಯಾವ್ದು ಇದೆ ನಿಮ್ಮ ಹತ್ರ? ನಮ್ಮ ಹತ್ರ UPVC ಶೀಟ್ ಒಂದು ಇದೆ ಸರ್. UPVC ಶೀಟ್ ಎಲ್ಲಿದೆ ಸರ್? ಅದು ಇನ್ನೊಂದು ಯೂನಿಟಲ್ಲಿದೆ, ಬನ್ನಿ ಅಲ್ಲಿ ಹೋಗೋಣ. ಬನ್ನಿ ಅಲ್ಲಿ ಹೋಗೋಣ. ಎಸ್ ಬನ್ನಿ. ಸೊ ಪಪ್ ಶೀಟ್ ಅನ್ನೋದು ನೋಡಾಯಿತು. ಸೊ ಇವಾಗ ನಾವು ಬಂದಿರೋದು UPVC ಶೀಟು. ನೀವು ಕಂಪ್ಲೀಟ್ ನೋಡ್ತಿರ್ಬೋದು ವೀಕ್ಷಕರೇ ಯಾವ ಥರ ಇದೆ. ಕಂಪ್ಲೀಟ್ ಗೋಡನ್ ಇದು, ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಇನ್ಹೌಸ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಇದರಲ್ಲಿ ಒಂದು 2 ಕಲರ್ ಇದೆ. ಸೊ ಈ ಥರ ಇರುತ್ತೆ. ಥಿಕ್ನೆಸ್ ಮಾತ್ರ ಸರ್, ಥಿಕ್ನೆಸ್ ಏನು ಬರ್ಬೋದು ಸರ್? ಇದು ಥಿಕ್ನೆಸ್ 2.5 ಇದೆ ಸರ್. 2.5 ಬರುತ್ತಾ? ಮುರಿದೋಗಲ್ಲ ತಾನೆ? ಇಲ್ಲ ಸರ್. ನೋಡಲ್ಲ, ಎತ್ತಾಕಿ ಒಂದ್ಸಲಿ ಎತ್ತಾಕಿ ನೋಡಿ ಸರ್, ಏನಾಗಲ್ಲ. ಏನಲ್ಲ. ಸೊ ಕುಣಿಬೋದು ವೀಕ್ಷಕರೇ, ಬೆಂಡ್ ಆಗೋದಾಗಲಿ ಕಟ್ ಆಗೋದು ಅಂಥದ್ದಾಗಲಿ ಆ ಥರ ಏನಾಗಲ್ಲ. ಸೊ ತುಂಬ ಜನ ಇವಾಗ UPVC ಶೀಟ್ ಯೂಸ್ ಮಾಡೋದನ್ನ ಏನಂತ ಅಂತ ಹೇಳಿದ್ರೆ, ನಿಮಗೆ ಒಂದು ನಾನು ನೋಡೋಂಗೆ ಸರ್ ಡಸ್ಟ್ ಪ್ರೂಫ್ ಇರುತ್ತೆ. ಯಾಕಂದರೆ ಮೇಲ್ಗಡೆ ನೀವು ಏನು ಕೆಮಿಕಲ್ ಯೂಸ್ ಮಾಡಿರ್ತಾರ. ಸೊ ಡಸ್ಟ್ ಪ್ರೂಫ್ ಅನ್ಬೋದು, ಇನ್ನೊಂದು ಫೈರ್ ಪ್ರೂಫ್ ಅನ್ಬೋದಾ? ಹೌದು ಸರ್. ಅಲ್ವಾ? ಸೊ ವೀಕ್ಷಕರೇ ಹಾಗೆ ಬನ್ನಿ ಸರ್, ಇದ್ರ ಬಗ್ಗೆ ಒಂದು ಸ್ವಲ್ಪ ನಮಗೆ ಡೀಟೇಲ್ ಕೊಟ್ಬಿಡಿ. ಇವಾಗ ನಾನು ಇದೇನು ನೋಡ್ತಾ ಇದ್ದೀನಿ, ನಿಮಗೆ ಸ್ಕ್ವೇರ್ ಫೀಟ್ ಎಲ್ಲ ಯಾವ ಥರ ಚಾರ್ಜಸ್ ಇದೆ ಸರ್ ಇದರಲ್ಲಿ ನಿಮ್ಮಲ್ಲಿ? ಸರ್ ಸ್ಕ್ವೇರ್ ಫೀಟ್ ಬಂದು 35 ಪ್ಲಸ್ GST ಸಿಗುತ್ತೆ ನಿಮಗೆ. 35 ರೂಪೀಸ್ ಡೀಟೇಲ್ ಆಗಿ ಕೊಡ್ತಿದ್ದೀರಿ. ಹೌದಾ? ನೋಡಿ, ನಮ್ಮ ಚಾನಲ್ ಕಡೆಯಿಂದ ಬಂದರೆ ಏನೋ ಒಂದು ಬೆಸ್ಟ್ ಪ್ರೈಸ್ ಮಾಡಿಕೊಡಿ. ಡಿಸ್ಕೌಂಟ್ ಕೊಡ್ತೀರಿ ಸರ್. ಕೊಡ್ತೀರಾ ಅಲ್ವಾ? ಸೊ ವೀಕ್ಷಕರೇ ನೋಡ್ಬೋದು, ಇಲ್ಲಿ ಸಾಕಷ್ಟು ನಿಮಗೆ. ಮತ್ತು ಇನ್ನೊಂದು ನಾನು ತೋರಿಸ್ತೀನಿ ನಿಮಗೆ. ಇದು ನಿಮಗೆ ಮೇಲ್ಗಡೆ ಆರೆಂಜ್ ಇದೆ, ಕೆಳಗಡೆ ಕೂಡ ವೈಟ್ ಬರುತ್ತೆ. ನೋಡಿ, ನೀವು ಈ ಕಡೆನೂ ಯೂಸ್ ಮಾಡ್ಕೋಬೋದು, ಇಲ್ಲ ವೈಟ್ ಬೇಕಂದ್ರೆ ವೈಟ್ ಕೂಡ, ಅಂದರೆ ನಿಮ್ಗೆ ಯಾವ ಥರ ಬೇಕೋ ಆ ಕಲರ್ನ ತೊಗೋಬೋದು. ಇಲ್ಲ ನಿಮಗೆ ಆರೆಂಜು ಒಳಗಡೆ ಕೂಡ ಇಲ್ಲೊಂದು ತೋರಿಸ್ಬಿಡ್ತೀನಿ ನಿಮಗೆ ಕಂಪ್ಲೀಟು. ನೋಡಿ, ಇದು ನಿಮಗೆ ಆರೆಂಜ್ ಕಲರ್ ಬರುತ್ತೆ. ಮೇಲ್ಗಡೆನೂ ಸೇಮ್ ಕಲರು, ಒಳಗಡೆನೂ ಸೇಮ್ ಕಲರು. ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಅಂತ ಹೇಳಿದ್ರೆ, ನೀವು ಮನೆಗಳಲ್ಲಿ ಇವಾಗ ಸಿಮೆಂಟ್ದೆಲ್ಲ ಮುಂಚೆ ಯೂಸ್ ಮಾಡ್ತಾಯಿದ್ರು, ಮೆಟಲ್ದು ಯೂಸ್ ಮಾಡ್ತಾಯಿದ್ರು. ಅದರೆಲ್ಲ ನೀವು ಯೂಸ್ ಮಾಡಿದಾಗ ಮೆಟಲ್ ಅಂತ ಯೂಸ್ ಮಾಡಿದಾಗ ಈ ಅಂಗಡಿಗಳಿಗೆ ಶೀಟಲ್ಲಿ ಹಾಕಿಸ್ತಾರೆ ಗೊತ್ತಾ, ಆ ಥರ ಹಾಕಿಸ್ತಿದ್ರು. ಸೊ ಮಳೆ ಬಂದರೆ ಸೌಂಡ್ ಬರೋದಾಗಿರಲಿ. ಸರ್ ಇದರಲ್ಲಿ ಮಳೆ ಬಂದರೆ ಸೌಂಡ್ ಬರುತ್ತಾ ಜಾಸ್ತಿ ಏನಾದರೂ? ಒಂದು 90% ರಿಡ್ಯೂಸ್ ಆಗುತ್ತೆ. 90% ರಿಡ್ಯೂಸ್ ಆಗುತ್ತಲ್ಲ ಸೌಂಡು, ಒಂದು 90% ನಿಮಗೆ ರಿಡ್ಯೂಸ್ ಆಗುತ್ತೆ. ಮತ್ತು ನಿಮ್ಗೆ ಇದು ಫೈರ್ ಪ್ರೂಫ್ ಅಂತಲೂ ಹೇಳ್ಬೋದು, ಇನ್ನೊಂದು ಡಸ್ಟ್ ಪ್ರೂಫ್ ಅಂತಲೂ ಹೇಳ್ಬೋದು. ಸರ್ ಇದನ್ನು ನೋಡ್ತಾ ಇದ್ದೀನಿ, ಇದು ಕಾರ್ನರ್ಗೆ ಯೂಸ್ ಮಾಡೋದಲ್ವಾ? ಟಾಪು ನೋಡಿ ಈ ಥರ ಇದೆ ಟಾಪು. ಇಲ್ಲಿ ನೋಡ್ಬೋದು, ಇದು ಒಂಥರ ಇದೆ ವೆರೈಟಿ, ಇದು ಒಂಥರ ವೆರೈಟಿ ಇದೆ. ಸೊ ಎರಡರಲ್ಲಿ ಬರುತ್ತೆ ನಿಮಗೆ. ಸೊ ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಒಂದ್ಸಲಿ ಖುದ್ದಾಗಿ ಒಂದ್ಸಲಿ ಬನ್ನಿ ವೀಕ್ಷಕರೇ. ಸೊ ನಾನು ಇವತ್ತು ನಿಮಗೆ ಕವರ್ ಮಾಡಿರುವಂಥದ್ದು ರೂಫ್ ಶೀಟ್ ಆಗಿರ್ಬೋದು ಮತ್ತು ಪಪ್ ಶೀಟು. ಮತ್ತು ಏನು ಸರ್ ಪ್ರೈಸ್ ಒಂದು ಹೇಳಿಲ್ಲ, ಖಂಡಿತ ವೀಕ್ಷಕರೇ ಸ್ಕ್ರೀನೇ ಇರೋ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಇವರು ನಿಮಗೆ ಪ್ರೈಸಸ್ ಏನಾಗುತ್ತೆ, ಏನು ಸ್ಕ್ವೇರ್ ಫೀಟ್ ಸ್ಟಾರ್ಟ್ ಆಗುತ್ತೆ, ಕಾಲ್ ಮಾಡಿ ಎಂಕ್ವೈರಿ ಮಾಡಿ ಅಂತ ಹೇಳ್ತೀನಿ. ಇಲ್ಲಿ ನಿಮಗೆ ಡೈರೆಕ್ಟು ಮ್ಯಾನುಫ್ಯಾಕ್ಚರೇ ಸಿಗ್ತಿದ್ದಾರೆ, ಯಾವ ರೀಟೇಲ್ ಇಲ್ಲ, ಯಾರು ಇದಿಲ್ಲ. ಡೈರೆಕ್ಟು ಇವ್ರದ್ದು ಪ್ರೊಡಕ್ಷನ್ ಇಲ್ಲೇ ಆಗುತ್ತೆ, ಡೈರೆಕ್ಟ್ ನಿಮಗೆ ಪ್ರೈಸಲ್ಲಿ ಸಿಗುವಂಥದ್ದು. ಖಂಡಿತ ಒಂದ್ಸರಿ ಎಂಕ್ವೈರಿ ಮಾಡಿ, ಏನಾದರೂ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಕಾಲ್ ಮಾಡಿ ಅಂತ ಹೇಳ್ತೀನಿ. ಲೊಕೇಶನ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಖಂಡಿತ ಒಂದ್ಸಲಿ ವಿಸಿಟ್ ಮಾಡಿ. ಸೊ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.